ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KPSC ಅದೊಂದು ಸಂಪೂರ್ಣವಾದಂಥ ತಾತ್ಕಾಲಿಕ ಒಂದು ವೇಳಾಪಟ್ಟಿನ ರಿಲೀಸ್ ಮಾಡೈತಿ. ಪ್ರಿಲಿಮಿನರಿ ಪರೀಕ್ಷೆದಾಗಿರ್ಬೋದು, ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗ್ತದ, ಪರೀಕ್ಷೆ ಯಾವಾಗ ನಡೀತದ, ಕೀ ಆನ್ಸರ್ ಯಾವಾಗ ರಿಲೀಸ್ ಆಗ್ತದ, ಮೇನ್ಸ್ ಎಕ್ಸಾಮಿನೇಷನ್ ಡೇಟು ಮತ್ತು ಮೇನ್ಸ್ ಪರೀಕ್ಷೆಗೆ ಅರ್ಜಿ ಯಾವಾಗ ಆಹ್ವಾನಿಸುತ್ತಾರು, ಆ್ಯಂಡ್ ಜೊತೆಗೆ 1:15 ಒಂದು ಲೀಸ್ಟ್ನ ಯಾವಾಗ ರಿಲೀಸು, ಆ್ಯಂಡ್ ಅಂತಿಮ ಲೀಸ್ಟ್ ಆಗಿರ್ಬೋದು, ಇಂಟರ್ವ್ಯೂ ಡೇಟ್, ಈ ಥರ ಪ್ರತಿಯೊಂದು ಡೇಟ್ನ ಕ್ಲಿಯರ್ ಆಗಿ ಒಂದು ತಾತ್ಕಾಲಿಕ ಒಂದು ವೇಳಾಪಟ್ಟಿನ ರಿಲೀಸ್ ಮಾಡಿರೋದು ನೋಡಿದ್ರ ಡೆಫಿನೆಟ್ಲಿ ಈ ಸಲ ಪ್ರೊಸೆಸ್ ಫಾಸ್ಟ್ ಆಗ್ತದ. ಅಂಡ್ ಈ 2 ವರ್ಷದೊಳಗಾಗಿ KAS ಒಂದು ನೋಟಿಫಿಕೇಶನ್ ಅಂತೂ ಮುಗಿತದ. ಅಂಡ್ ಹೊಸ ನೋಟಿಫಿಕೇಶನ್ ಕೂಡ ಜುಲೈ ಒಳಗೆ ಬರ್ತೈತಿ ಅನ್ನೋ ಒಂದು ಕನ್ಫರ್ಮೇಶನ್ ಅಂತೂ ಸಿಕ್ಕದ. ಸೊ ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರತಿಯೊಂದು ಡೇಟ್ಗಳನ್ನ, ಲೈಕ್ ನೋಟಿಫಿಕೇಶನ್ ಡೇಟ್, ಮೇನ್ಸ್ ಆಗಿರ್ಬೋದು, ಪ್ರಿಲಿಮ್ಸ್ದು, ಇಂಟರ್ವ್ಯೂ, ಸೊ ದ್ಯಾಟ್ ನಿಮಗೊಂದು ಐಡಿಯಾ ಬರ್ತದ, ನಿಮ್ಮ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ನಿಮಗೆ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿಕ್ಕೆ ಆಗಿರ್ಬೋದು. ಏನೋ ಒಂದು ಸ್ಟ್ರಾಟಜಿ ಇದ್ರೂ ಟೈಮ್ ಅಂತೂ ಬೇಕಾಗ್ತದ. ಸೊ ಇವತ್ತನ ಅಲರ್ಟ್ ಆಗ್ರಿ. ಆಲ್ರೆಡಿ ಇಷ್ಟು ದಿನ ನೋಟಿಫಿಕೇಶನ್ ಇಲ್ಲ ಅನ್ನತ್ತಿದ್ರಿ. ಸೊ ಇವಾಗ ನೋಟಿಫಿಕೇಶನ್ಗಳ ಬರೋ ಒಂದು ಚಾನ್ಸಸ್ ಆಲ್ಮೋಸ್ಟ್ 100% ಇದ್ದಾಗ ಇವಾಗ ಸಿಗೋ ಒಂದು ಅಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಡೇಟ್ಗಳನ್ನ. ಸೊ 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ AB ಹುದ್ದೆಗಳು ಅಂದಾಜು 313 ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗೋದದ. ಸೊ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು 7/7/2026 ಅಂದ್ರ ಜುಲೈ 7ನೇ ತಾರೀಕ. ಇದ ತಿಂಗಳ ಇನ್ನೊಂದು 4 ದಿನ ಅಷ್ಟೇ. ಇನ್ ಕೊನೆ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 7ನೇ ತಾರೀಕು. ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮಿನರಿ ಒಂದು ಎಕ್ಸಾಮ್ ಡೇಟ್ 18/10/2026. ಸೊ ಅಕ್ಟೋಬರ್ ಒಳಗ ಪರೀಕ್ಷೆ. ಇವನ್ ಇಲ್ಲಿ OMR ಸ್ಕ್ಯಾನಿಂಗ್ ಡೇಟ್ ಕೂಡ ಕೊಟ್ಟಾರ. ಆಮೇಲೆ ಕೀ ಉತ್ತರಗಳ ಪ್ರಕಟಣೆ ಯಾವಾಗ ಆಗ್ತದ, ಪ್ರತಿಯೊಂದು ಡೇಟ್ ನ ಇಲ್ಲಿ ಕೊಟ್ಟಾರ. ಇಲ್ಲಿ 1 ಮಂತ್ ಒಳಗ ನಿಮಗ ಕೀ ಉತ್ತರಗಳೊಂದು ಪ್ರಕಟಣೆ ಕೂಡ ಆಗ್ತದ. 18/10 ಪರೀಕ್ಷೆ ನಡೀತದ. ಅಂಡ್ 20/11/2026 ಕೀ ಉತ್ತರಗಳ ಒಂದು ಪ್ರಕಟಣೆ. ಇನ್ನ 1:15 ಅರ್ಹತಾ ಪಟ್ಟಿ ಪ್ರಿಲಿಮ್ಸ್ ಏನ್ ರಿಸಲ್ಟ್ ಬಿಡ್ತಾರಲ್ಲ 1:15 ಅದು 18/12 ಅಂದ್ರೆ ಡಿಸೆಂಬರ್ 18ನೇ ತಾರೀಕು. ಸೊ 6 ತಿಂಗಳೊಳಗಾಗಿ ನಿಮ್ಮ ಪ್ರಿಲಿಮಿನರಿ ಪರೀಕ್ಷೆ ಮುಗಿದು ಅದರದೊಂದು ರಿಸಲ್ಟ್. ಅದಾದ್ಮೇಲೆ ಮುಖ್ಯ ಪರೀಕ್ಷೆಗೆ ಅಧಿಸೂಚನೆ. ಅಂದ್ರೆ ಪುನಃ ಒಂದ್ಸಲ ನಿಮಗ್ ಗೊತ್ತಿರ್ತದ IAS ಆಗಿರ್ಬೋದು, KAS ಒಳಗ ಪ್ರಿಲಿಮಿನರಿ ಪರೀಕ್ಷೆ ಕ್ಲಿಯರ್ ಆದ್ಮೇಲೆ ಮತ್ತೊಂದ್ಸಲ ಮೇನ್ಸಿಗೆ ನೋಟಿಫಿಕೇಶನ್ ರಿಲೀಸ್ ಆಗ್ತದ ಅಂತ ಹೇಳಿ. ಸೊ ಅದ್ ಬಂದ್ಬಿಟ್ಟು ನಿಮ್ದ 21/12/2024 ಅಂದ್ರ ರಿಸಲ್ಟ್ ಬಂದ ನೆಕ್ಸ್ಟ್ ವೀಕ್ ಒಳಗನ ನಿಮಗ ಅಧಿಸೂಚನೆ ಕೂಡ ಬರ್ತದ. ಇನ್ನು ಅಭ್ಯರ್ಥಿಗಳಿಂದ ಮುಖ್ಯ ಪರೀಕ್ಷೆಗೆ ಅರ್ಜಿ ಸ್ವೀಕರಿಸುವ ದಿನಾಂಕ ಕೂಡ ಕೊಟ್ಟಾರು. ಸೊ ಡಿಸೆಂಬರ್ ಮತ್ತ ಜನವರಿ 4ರವರೆಗೂ ಟೈಮ್ ಇರ್ತದ. ಮುಖ್ಯ ಪರೀಕ್ಷೆ ಬಂದ್ಬಿಟ್ಟ ನಿಮ್ದ ಫೆಬ್ರವರಿ 5ನೇ ತಾರೀಕು 2027 9/2/2027 ಇನ್ನ ಮೌಲ್ಯಮಾಪನ ಕಾರ್ಯ ಇಷ್ಟು ಫಾಸ್ಟ್ ಕೊಟ್ಟಾರಲ್ಲ. ಇದೇನಾರ ನಿಜವಾಗ್ಲೂ ಆಯ್ತಂದ್ರ ಬಹಳನ ಪ್ರೌಡ್ ಫೀಲ್ ಆಗ್ತದ ಅಷ್ಟ KPSC ಮೇಲೆ. ಬಟ್ ಇಲ್ಲಿ ದಿನಾಂಕಗಳಲ್ಲಿ ಸ್ವಲ್ಪ ಬದಲಾವಣೆಗಳು, ತಿಂಗಳುಗಳು ಬದಲಾವಣೆ ಆಗೋ ಚಾನ್ಸಸ್ ಐತಿ. ಬಟ್ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇನ್ನ ವ್ಯಕ್ತಿತ್ವ ಪರೀಕ್ಷೆ ಇಂಟರ್ವ್ಯೂಗೆ 1:3 ಅರ್ಹತಾ ಪಟ್ಟಿ ಪ್ರಕಟಣೆ ಮಾರ್ಚ್ 17ನೇ ತಾರೀಕು. ಎಸ್, ಮಾರ್ಚ್ 17. ಆಕ್ಚುಲಿ ನನ್ನ ಫೇವ್ರೆಟ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಅವತ್ತು. ಸೊ ಅವತ್ತು ವ್ಯಕ್ತಿತ್ವ ಪರೀಕ್ಷೆಗೆ ಒಂದು ಅರ್ಹತಾ ಪಟ್ಟಿ ರಿಲೀಸ್ ಆಗ್ತದ. ಇನ್ ಬಂದ್ಬಿಟ್ಟ ವ್ಯಕ್ತಿತ್ವ ಪರೀಕ್ಷೆ ಮೂಲ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ. ಇವನ್ ಅದು ಕೂಡ ಮಾರ್ಚ್ ಮಂತ್ ಒಳಗನ ಮಾರ್ಚ್ 29ರಿಂದ ಏಪ್ರಿಲ್ 26ರವರೆಗೆ. ತಾತ್ಕಾಲಿಕ ಆಯ್ಕೆಯ ಪಟ್ಟಿ 6/5/2027. ಅಂತಿಮ ಆಯ್ಕೆ ಪಟ್ಟಿ 20/5/2027. ಸೊ 2027 ಮೇ ಒಳಗಾಗಿ ಒಂದು ಇವ್ರು ಪೂರ್ತಿ ಆದಂತ KAS ಪೂರ್ತಿ ಪ್ರೊಸೆಸ್ ನ ಮುಗಿಸೋ ಪ್ಲಾನ್ ಐತಿ. ಸೊ ಗೈಸ್, ನಿಮ್ಮ ಒಂದು ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.